ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ಹೊಟ್ಟೆ ಉರಿತ ಆಮ್ಲಪಿತ್ತ ಕಡಿಮೆ ಮಾಡಲು ಯಾವ ತರಕಾರಿಯನ್ನು ಹೆಚ್ಚು ಉಪಯೋಗಿಸುತ್ತಾರೆ? ಎ ಕ್ಯಾರೆಟ್, ಬಿ ಸೌತೆಕಾಯಿ, ಸಿ ಬದನೆಕಾಯಿ, ಡಿ ಮೂಲಂಗಿ. ಬಿ ಸೌತೆಕಾಯಿ. ಸೌತೆಕಾಯಿ ನೀರಿನಿಂದ ಸಮೃದ್ಧವಾದ ತರಕಾರಿ. ಇದನ್ನು ಬೇಸಿಗೆಯ ಸಮಯದಲ್ಲಿ ಹೆಚ್ಚು ಸೇವಿಸುತ್ತಾರೆ, ಏಕೆಂದರೆ ಇದು ದೇಹವನ್ನು ತಂಪಾಗಿಸುತ್ತದೆ. ಆಯುರ್ವೇದದಲ್ಲಿ ಸೌತೆಕಾಯಿ ಹೊಟ್ಟೆ ಉರಿತ ಕಡಿಮೆ ಮಾಡಲು ಅತ್ಯುತ್ತಮ ಎಂದು ಹೇಳಲಾಗಿದೆ. ಇದರಲ್ಲಿ 90% ನೀರಿದ್ದು ದೇಹದ ಜಲ ಸಮತೋಲನ ಕಾಪಾಡುತ್ತದೆ. ಜೊತೆಗೆ ನಾರು ಹೆಚ್ಚಾಗಿ ಇರುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಸೌತೆಕಾಯಿ ಸೇವನೆಯಿಂದ ಚರ್ಮ ಹೊಳೆಯುತ್ತದೆ, ದೇಹದ ವಿಷಕಾರಕ ಅಂಶಗಳು ಹೊರಗೆ ಹೋಗುತ್ತವೆ. ಇದನ್ನು ಸಾರು, ಪಲ್ಯ, ಸಲಾಡ್ ಅಥವಾ ರಸ ರೂಪದಲ್ಲಿ ಸೇವಿಸಬಹುದು. ಹೊಟ್ಟೆ ಉರಿತ, ಗ್ಯಾಸ್ಟ್ರಿಕ್ ಹಾಗೂ ದೇಹದ ಬಿಸಿ ಕಡಿಮೆ ಮಾಡಲು ಇದು ನೈಸರ್ಗಿಕ ಪರಿಹಾರವಾಗಿದೆ. ಪುರುಷರ ವೀರ್ಯ ಗುಣಮಟ್ಟ ಮತ್ತು ಶಕ್ತಿ ಹೆಚ್ಚಿಸಲು ಯಾವುದು ಸಹಾಯಕ? ಅಕ್ರೋಟ್, ಬಿ ಶೇಂಗಾ ಬೀಜ, ಸಿ ಹುರಿಗಡ್ಲೆ, ಡಿ ಗೋಡಂಬಿ. ಎ ಅಕ್ರೋಟ್. ಅಕ್ರೋಟ್ ಆರೋಗ್ಯಕರ ಕೊಬ್ಬು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುತ್ತದೆ. ಇದು ಶರೀರದಲ್ಲಿ ರಕ್ತ ಸಂಚಲನವನ್ನು ಸುಧಾರಿಸಿ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಿಜ್ಞಾನ ಅಧ್ಯಯನಗಳ ಪ್ರಕಾರ ದಿನಕ್ಕೆ 75 ಗ್ರಾಂ ವಾಲ್ನಟ್ ತಿಂದರೆ ವೀರ್ಯ ಗುಣಮಟ್ಟ, ಚಲನೆ ಮತ್ತು ಆಕಾರ ಉತ್ತಮವಾಗುತ್ತದೆ. ಜೊತೆಗೆ ಮೆದುಳಿಗೆ ಪೋಷಕವಾಗಿರುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಇದು ಲೈಂಗಿಕ ಸಾಮರ್ಥ್ಯಕ್ಕೆ ಸಹಾಯಕ. ಆದ್ದರಿಂದ ವಾಲ್ನಟ್ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ನಿಯಮಿತವಾಗಿ ತಿನ್ನಬಹುದಾದ ಒಂದು ಅತ್ಯುತ್ತಮ ಬೀಜವಾಗಿದೆ. ಕ್ಯಾಪ್ಸಿಕಮ್ ಶಿಮ್ಲಾ ಮೆಣಸಿನಕಾಯಿಯಲ್ಲಿ ಹೆಚ್ಚಾಗಿ ಯಾವ ವಿಟಮಿನ್ ದೊರೆಯುತ್ತದೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ವಿಟಮಿನ್ ಸಿ. ಇದರಲ್ಲಿ ವಿಟಮಿನ್ ಸಿಯ ಪ್ರಮಾಣ ಹೆಚ್ಚಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿ. ಜೊತೆಗೆ ಕಬ್ಬಿಣದ ಪೋಷಣೆಗೆ ಸಹಾಯ ಮಾಡುತ್ತದೆ. ಹೀಗಾಗಿ ಅನಿಮಿಯಾ ತಡೆಯಲು ಸಹಕಾರಿಯಾಗಿದೆ. ಕ್ಯಾಪ್ಸಿಕಮ್ ದೇಹದಲ್ಲಿ ಕೊಬ್ಬು ಕರಗಿಸಲು ಸಹಕಾರಿಯಾಗಿದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಚರ್ಮ ಮತ್ತು ಕೂದಲಿಗೆ ಹಿತಕರ. ಹಸಿರು, ಕೆಂಪು ಮತ್ತು ಹಳದಿ ಬಣ್ಣದ ಕ್ಯಾಪ್ಸಿಕಮ್ ಪ್ರತಿಯೊಂದು ವಿಶೇಷ ಪೋಷಕಾಂಶವನ್ನು ನೀಡುತ್ತದೆ. ಆಯುರ್ವೇದದಲ್ಲಿ ಇದನ್ನು ಶೀತಕಾರಕ, ಜೀರ್ಣಶಕ್ತಿ ಸುಧಾರಿಸುವ ತರಕಾರಿಯಾಗಿದೆ. ಹೀಗಾಗಿ ಕ್ಯಾಪ್ಸಿಕಮ್ ನಮ್ಮ ದೈನಂದಿನ ಆಹಾರದಲ್ಲಿ ಸೇರಬೇಕಾದ ಒಂದು ತರಕಾರಿ. ಶುಂಠಿಯು ಆಯುರ್ವೇದದಲ್ಲಿ ಯಾವ ಗುಣಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ಎ ಜೀರ್ಣಕ್ರಿಯೆ ಹೆಚ್ಚಿಸಲು, ಬಿ ಶ್ರವಣ ದೋಷಕ್ಕಾಗಿ, ಸಿ ದೃಷ್ಟಿಯ ಸಲುವಾಗಿ, ಡಿ ಚರ್ಮದ ಕಾಂತಿ. ಆಪ್ಷನ್ ಎ ಜೀರ್ಣಕ್ರಿಯೆ ಹೆಚ್ಚಿಸಲು. ಶುಂಠಿ ಅಥವಾ ಅದ್ರಕ್ ಆಯುರ್ವೇದದ ಮಹತ್ವದ ಸಸ್ಯ. ಇದನ್ನು ಮಹೌಷಧಿ ಎಂದು ಕರೆಯುತ್ತಾರೆ. ಶುಂಠಿಯಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುವ, ಶೀತ ನಿವಾರಿಸುವ ಮತ್ತು ರಕ್ತ ಸಂಚಾರ ಸುಧಾರಿಸುವ ಗುಣಗಳಿವೆ. ಹೊಟ್ಟೆ ನೋವು, ಅಜೀರ್ಣ, ವಾಂತಿ ಹಾಗೂ ಉಲ್ಬಣಕ್ಕೆ ಇದು ನೈಸರ್ಗಿಕ ಪರಿಹಾರ. ಆಯುರ್ವೇದದಲ್ಲಿ ಇದನ್ನು ದೀಪನ ಮತ್ತು ಪಾಚನ ಗುಣಗಳಿಂದ ಸಮೃದ್ಧ ಎಂದು ಹೇಳಲಾಗಿದೆ. ಶುಂಠಿ ದೇಹಕ್ಕೆ ಉಷ್ಣತೆಯನ್ನು ಹೆಚ್ಚಿಸಿ ಶಕ್ತಿಯನ್ನು ಒದಗಿಸುತ್ತದೆ. ದೈನಂದಿನ ಅಡುಗೆಯಲ್ಲಿ ಶುಂಠಿ ಬಳಸುವುದರಿಂದ ರುಚಿ ಹೆಚ್ಚುತ್ತದೆ, ಮಾತ್ರವಲ್ಲ ಆರೋಗ್ಯಕ್ಕೂ ಹಿತಕರ. ಹೀಗಾಗಿ ಶುಂಠಿ ಒಂದು ಅಮೂಲ್ಯ ನೈಸರ್ಗಿಕ ಔಷಧಿಯಾಗಿದೆ. ಟೊಮೆಟೊದಲ್ಲಿ ಹೆಚ್ಚಾಗಿ ದೊರೆಯುವ ಪೋಷಕಾಂಶ ಯಾವುದು? ಎ ಕಾರ್ಬೋಹೈಡ್ರೇಟ್ಸ್, ಬಿ ಪ್ರೋಟೀನ್, ಸಿ ನೀರು, ಡಿ ಲೈಕೋಪಿನ್. ಆಪ್ಷನ್ ಡಿ ಲೈಕೋಪಿನ್. ಟೊಮೆಟೊ ಒಂದು ಬಹುಪಯೋಗಿ ತರಕಾರಿ. ಇದರಲ್ಲಿ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಹೆಚ್ಚು ದೊರೆಯುತ್ತದೆ.
ಲೈಕೋಪಿನ್ ಹೃದಯ ರೋಗ, ಕ್ಯಾನ್ಸರ್ ಮುಂತಾದ ಗಂಭೀರ ಕಾಯಿಲೆಗಳನ್ನು ತಡೆಯಲು ಸಹಕಾರಿ. ಜೊತೆಗೆ ಟೊಮೆಟೊದಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಪೊಟ್ಯಾಸಿಯಂ ಕೂಡ ದೊರೆಯುತ್ತದೆ. ಟೊಮೆಟೊ ಸೇವನೆಯಿಂದ ಚರ್ಮ ಹೊಳೆಯುತ್ತದೆ, ರಕ್ತ ಶುದ್ಧೀಕರಣವಾಗುತ್ತದೆ ಮತ್ತು ದೇಹದ ಉರಿತ ಕಡಿಮೆಯಾಗುತ್ತದೆ. ಆಯುರ್ವೇದದಲ್ಲಿ ಟೊಮೆಟೊ ರಕ್ತ ಶುದ್ಧಿ ಹಾಗೂ ಜೀರ್ಣಶಕ್ತಿ ವೃದ್ಧಿಗೆ ಹೆಚ್ಚು ಉಪಯುಕ್ತ ಎಂದು ಹೇಳಲಾಗಿದೆ. ಸಾರು, ಪಲ್ಯ, ಸಲಾಡ್ ಅಥವಾ ಜ್ಯೂಸ್ ರೂಪದಲ್ಲಿ ಟೊಮೆಟೊ ಬಳಸಬಹುದು. ನಿಯಮಿತ ಸೇವನೆಯಿಂದ ದೇಹ ಆರೋಗ್ಯಕರವಾಗಿರುತ್ತದೆ.